ಕುಸಿತದ ಸುಳಿಯಲ್ಲಿ ಆಲೂಗಡ್ಡೆ ಬೆಳೆಗಾರ ಅಬ್ಲೂಡು ರೈತರ ಆರ್ಥಿಕ ಸಂಕಷ್ಟ. ಶಿಡ್ಲಘಟ್ಟ ತಾಲೂಕಿನ ರೈತರು ಸಾಂಪ್ರದಾಯಿಕ ಬೆಳೆಗಳನ್ನು ಬಿಟ್ಟು ಆಧುನಿಕ ತಂತ್ರಜ್ಞಾನದ ಮೊರೆ ಹೋದರೂ ಮಾರುಕಟ್ಟೆಯ ಅನಿಶ್ಚಿತತೆಯಿಂದಾಗಿ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಬ್ಲೂಡು ಗ್ರಾಮದ ರೈತ ಕೃಷ್ಣ 8 ಎಕರೆ ಪ್ರದೇಶದಲ್ಲಿ ಯಂತ್ರೋಪಕರಣಗಳನ್ನು ಬಳಸಿ ಬೆಳೆದಿದ್ದಂತಹ ಆಲೂಗಡ್ಡೆಗೆ ಈಗ ಸೂಕ್ತ ಬೆಲೆ ಇಲ್ಲದಂತಾಗಿದ್ದು ಹಾಕಿದ ಬಂಡವಾಳ ಕೈ ಸೇರ್ತಿಲ್ಲ. ಹಿಂದೆ ಈ ಭಾಗದ ರೈತರು ಹೆಚ್ಚಾಗಿ ರೇಷ್ಮೆ ಕೃಷಿಯನ್ನೇ ಅವಲಂಬಿಸಿದ್ರು. ಆದರೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದಾಳಿಂಬೆ ಮತ್ತು ಹೂವಿನ ತೋಟಗಳು ಹೆಚ್ಚಾದಂತೆ ರೇಷ್ಮೆ ಸಾಕಾಣಿಕೆಯಲ್ಲಿ ಸಮಸ್ಯೆಗಳು ಎದುರಾದವು. ಹೀಗಾಗಿ ರೇಷ್ಮೆ ಕೃಷಿಯನ್ನ ಕೈಬಿಟ್ಟ ರೈತರು ಕಳೆದ ಬಾರಿ ಟೊಮೊಟೊ ಬೆಳೆದು ಸೈ ಅನಿಸಿಕೊಂಡಿದ್ರು. ಈ ಬಾರಿ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆಗೆ ಬೇಡಿಕೆ ಇರಬಹುದು ಅನ್ನೋ ನಿರೀಕ್ಷೆಯಲ್ಲಿ ಸುಮಾರು 8 ಎಕರೆಯಲ್ಲಿ ದೊಡ್ಡ ಮಟ್ಟದ ಕೃಷಿ ಕೈಗೊಂಡಿದ್ರು. ಈ ಬಾರಿ ವಿಶೇಷವಾಗಿ 8 ಎಕರೆ ಪ್ರದೇಶದಲ್ಲಿ ಮಿಷನರಿ ಅಥವಾ ಯಂತ್ರೋಪಕರಣಗಳನ್ನು ಬಳಸಿ ಆಲೂಗಡ್ಡೆ ನಾಟಿ ಮಾಡಲಾಗಿತ್ತು. ಫಸಲು ಅತ್ಯಂತ ಗುಣಮಟ್ಟದ್ದಾಗಿದ್ದು ಸುಮಾರು 100 ರಿಂದ 125 ಟನ್ನಷ್ಟು ಇಳುವರಿ ನಿರೀಕ್ಷಿಸಲಾಗಿದೆ. ಆದರೆ ಮಾರುಕಟ್ಟೆಯಲ್ಲಿ ದರವು ರೈತರ ನಿದ್ದೆಗೆಡಿಸಿದೆ. ಆಲೂಗಡ್ಡೆ ಬೆಲೆ ಕುಸಿತಕ್ಕೆ ಜಾಗತಿಕ ಮತ್ತು ಸ್ಥಳೀಯ ಕಾರಣಗಳು ರೈತರನ್ನ ಹೈರಾಣಾಗಿಸಿವೆ. ಮುಖ್ಯವಾಗಿ ವಿದೇಶಗಳಿಗೆ ರಫ್ತು ಸ್ಥಗಿತಗೊಂಡಿರುವುದು ದೊಡ್ಡ ಹೊಡೆತ ನೀಡಿದೆ. ಇದರ ಜೊತೆಗೆ ಹೋಟೆಲ್ ಉದ್ಯಮದಲ್ಲಿ ಮಂದಗತಿ ಹಾಗೂ ಈ ಸೀಸನ್ನಲ್ಲಿ ಮದುವೆ ಮತ್ತು ಸಾರ್ವಜನಿಕ ಸಮಾರಂಭಗಳ ಅಬ್ಬರ ಕಡಿಮೆ ಇರೋದು ಆಲೂಗಡ್ಡೆ ಬೇಡಿಕೆಯನ್ನ ಕುಗ್ಗಿಸಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ 52 ಕೆಜಿಯ ಒಂದು ಮೂಟೆ ಆಲೂಗಡ್ಡೆಗೆ ಕೇವಲ 450 ರಿಂದ 500 ರೂಪಾಯಿ ಬೆಲೆ ಸಿಗ್ತಿದೆ. ಆದರೆ ರೈತರಿಗೆ 1 ಕೆಜಿ ಆಲೂಗಡ್ಡೆ ಉತ್ಪಾದಿಸಲು ಸುಮಾರು 10 ರೂಪಾಯಿಗಳಷ್ಟು ಖರ್ಚಾಗ್ತಿದೆ. ಪ್ರತಿ ಮೂಟೆಗೆ ಕನಿಷ್ಠ 800 ರಿಂದ 1000 ರೂಪಾಯಿ ಬೆಲೆ ಸಿಕ್ಕರೆ ಮಾತ್ರ ನಮಗೆ ಲಾಭವಾಗ್ತದೆ. ಇಲ್ಲದಿದ್ರೆ ಹಾಕಿದ ಅಸಲು ಕೂಡ ನಮಗೆ ಕೈ ಸೇರೋದಿಲ್ಲ. ನಮ್ಮ ಕಷ್ಟಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ರೈತ ಕೃಷ್ಣ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ವ್ಯಾಪಾರಸ್ಥರು ತೋಟಕ್ಕೆ ಬಂದು ಕೇಳ್ತಿರುವ ಕಡಿಮೆ ಬೆಲೆಗೆ ಫಸಲನ್ನ ಮಾರಾಟ ಮಾಡಬೇಕೋ ಅಥವಾ ಬೆಲೆ ಬರೋವರೆಗೂ ಕಾಯಬೇಕೋ ಅನ್ನೋ ದ್ವಂದ್ವದಲ್ಲಿ ರೈತರು ಸಿಲುಕಿದ್ದಾರೆ. ಸರ್ಕಾರ ಇತ್ತ ಗಮನ ಹರಿಸಿ ಬೆಳೆಗಾರರ ನೆರವಿಗೆ ಬರಬೇಕು ಅಂತ ಒತ್ತಾಯಿಸಿದ್ದಾರೆ. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಮೇಂಟೆನೆನ್ಸ್ ಜಾಸ್ತಿ ಇಲ್ಲಿ ಸ್ಟೋರೇಜ್ ಹಾಕೋಣ ಅಂದ್ರೆ ಒಂದು ಮೂಟೆಗೆ 120 ರೂಪಾಯಿ ಖರ್ಚು ಬರುತ್ತೆ ಸ್ಟೋರೇಜ್ಗೆ. ಚಿಕ್ಕಬಳ್ಳಾಪುರ ಇದೆ ಅಲ್ವಾ? ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ ತಾಲೂಕು. ನಮ್ಮ ಹೆಸರು ಕೃಷ್ಣ, ಅಬ್ಲೂಡು, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವು ಮೊದಲಿಂದ ಜಾಸ್ತಿ ಬೆಳೀತಾ ಇದ್ದದ್ದು ರೇಷ್ಮೆನೆ. ಈಗ ಸುತ್ತು ಕೆಲವು ದಾಳಿಂಬೆ, ಹೂಗಳು, ತೋಟಗಳೆಲ್ಲ ಆಗ್ಬಿಟ್ಟು ಸ್ವಲ್ಪ ರೇಷ್ಮೆ ಎಲ್ಲ ತೆಗಿಬೇಕಾಗ್ತಾ ಇದೆ. ಅದರಿಂದ ನಾವು ಆಲೂಗಡ್ಡೆ ತರಕಾರಿ ಎಲ್ಲ ಬೆಳಿತೀವಲ್ಲ, ಹೋದ ಸತಿ ಇದೆಲ್ಲ ಟೊಮೆಟೊ ಎಲ್ಲ ಬೆಳೆದಿದ್ವಿ. ಈ ಸತಿ ಮಿಷಿನರಿ ಬಂದಿತ್ತು, ಅದಕ್ಕೋಸ್ಕರ ನಾವು ಒಂದು 8 ಎಕರೆ ಮಿಷಿನರಿಯಲ್ಲಿ ಆಲೂಗಡ್ಡೆ ಬೆಳೆದಿದ್ವಿ. ಇವಾಗ ಒಳ್ಳೆ ಬೆಳೆ ಏನೋ ಆಗಿದೆ, ಆದರೆ ರೇಟ್ಗಳಿಲ್ಲ. ಬರೀ 450-500 ರೂಪಾಯಿ ಒಂದು ತುಂಡ ತಗೊಂತಾ ಇದ್ದಾರೆ. ಅದರಿಂದ ತುಂಬಾ ಲಾಸ್ ಆಗ್ತೈತೆ. ಖರ್ಚೆ 1 ಕೆಜಿಗೆ 10 ರೂಪಾಯಿ ಬರುತ್ತೆ ನಮ್ಗೆ ಬೆಳೆಯೋದಕ್ಕೆ. ಈಗ ಪ್ರೆಸೆಂಟ್ 500 ರೂಪಾಯಿ ತಗೊಂತಾ ಇದ್ದಾರೆ ತೋಟದಲ್ಲಿ. ಕುಂಟಲ್ ಅಲ್ಲ, ಒಂದು ತುಂಡ ಅಂದ್ರೆ 50 ಕೆಜಿ ಮೂಟೆ, 52 ಕೆಜಿ ಮೂಟೆನ 450 ರಿಂದ 500 ತಗೊಂತಾ ಇದ್ದಾರೆ. ಎಷ್ಟಿರ್ಬೋದು ರಾಶಿ ಇದೆಲ್ಲ? ಈಗ ಇದು ಒಂದು 2 ವರ್ಷ ಅವರ ತುಂಡ ಆಗ್ಬೋದು. ಒಂದು 100 ರಿಂದ 125 ಟನ್ ಆಗುತ್ತೆ. ಎಷ್ಟಾದ್ರೆ ನಿಮ್ಗೆ ಲಾಭ? ಪರವಾಗಿ ಒಂದು 800 ರಿಂದ 1000 ರೂಪಾಯಿ ಹೋದ್ರೆ ನಮ್ಗೇನೋ ಲಾಭ ಆಗುತ್ತೆ. 500 ರೂಪಾಯಿ ಹೋದ್ರೆ ಆಗಿರೋ ಅಸಲು ಬರುತ್ತಷ್ಟೇ. ನಮ್ಗಿನ್ನೇನು ನಮ್ ಕಷ್ಟ ಏನು ಬರೋದಿಲ್ಲ. ಇಲ್ಲಿ ನಾವು ನಮ್ ಜಾಸ್ತಿ ಒಂಟೂರು, ನಮ್ ಚಿಕ್ಕಪ್ಪ ಅವ್ರು ಇದ್ದಾರೆ, ಬೈರಣ್ಣ ಅಂತ. ಅವರು ಚೆನ್ನಾಗಿ ಬೆಳಿತಾರೆ. ಅವರು ಅವಾಗ್ಲೂ ಬೆಳಿತಾರೆ, ವರ್ಷ ಬೆಳಿತಾರೆ. ನಾವು ಒಂದು 2 ವರ್ಷದಿಂದ ಬೆಳೆದಿದ್ವಿ, ಮತ್ತೆ ಈಗ ಬೆಳಿತಾ ಇದ್ವಿ. ಅಲ್ಲ, ಆಲೂಗಡ್ಡೆನೆ ಬೆಳಿಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಈ ಟೈಮಲ್ಲಿ ನಾವು ಹೋದ ವರ್ಷ 2 ವರ್ಷದಿಂದ ನೋಡಿದ್ವಿ. ಈ ಟೈಮಲ್ಲಿ ಯಾವ ಬೆಳೆಗೂ ರೇಟ್ ಇರ್ಲಿಲ್ಲ. ಹೋದ ವರ್ಷ ಈ ಟೈಮಲ್ಲಿ ಕ್ಯಾರೆಟ್ ಎಲ್ಲ ಇತ್ತು, ಬರೀ ನಾವು ರೋಟ್ರಿ ಹಾಕ್ಬಿಟ್ವಿ ಕ್ಯಾರೆಟ್ನೆಲ್ಲ. ಈ ಟೈಮಲ್ಲಿ ಆಲೂಗಡ್ಡೆಗೆ ರೇಟ್ ಬರುತ್ತೆ ಅಂತ ಹೇಳಿ ಬೆಳೆದ್ವಿ. ಆದ್ರೆ ಈ ವರ್ಷ ಆಲೂಗಡ್ಡೆ ಕೂಡ ರೇಟ್ ಇಲ್ದಿರ ಆಗಿದೆ. ಮೇನು ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ, ಯುದ್ಧದಿಂದ ಜಾಸ್ತಿ ಎಕ್ಸ್ಪೋರ್ಟ್ ನಿಲ್ತೋಗಿದೆ, ಅದರಿಂದನೂ ಒಂದು ಕಾರಣ. ಪ್ಲಸ್ ಹೋಟೆಲ್ ಬಿಸ್ನೆಸ್ ಇಲ್ಲ, ಮದುವೆ ಇವು ಯಾವ್ದು ಒಳ್ಳೆ ಈವೆಂಟ್ಸ್ ಕಾರ್ಯಕ್ರಮಗಳು ನಡೀತಾ ಇಲ್ಲ, ಅದರಿಂದನೂ ಎಫೆಕ್ಟ್ ಆಗ್ತಾ ಇದೆ. ಯಾರನ್ನ ಬಂದು ಇಲ್ಲೇ ತಗೊಳಕ್ಕೆ ಏನಾದ್ರು ಬಂದಿದ್ದು ಯಾರಾದ್ರು? ಇಲ್ಲ, ನಿನ್ನೆ ಫೋನ್ ಮಾಡಿದ್ರು ಯಾರೋ ಒಬ್ರು ವ್ಯಾಪಾರಸ್ಥರು, ನಮ್ಮ ತಂದೆಗೆ ಫೋನ್ ಮಾಡಿದ್ರು. ಅಣ್ಣ ಏನ್ ತಗೊಂತಾ ಇದ್ರಂದ್ರೆ 500 ರಿಂದ 550 ತಗೊಂತಾ ಇದ್ದೀರಣ್ಣ ಅಂತ ಹೇಳಿದ್ರು. ನಾವು ಇಲ್ಲ, ಇನ್ನ ಕೊಡೋದಿಲ್ಲ ಅಂತ ಹೇಳಿದ್ವಿ.